ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಇವತ್ತು ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಸಫಾರಿ ಓಪನ್ ಮಾಡಬೇಕಾ ಬೇಡವಾ ಅಂತ. ಅದರಲ್ಲೂ ಮುಖ್ಯವಾಗಿ ರೈತರ ನಾಯಕರು ಮತ್ತು ಸರ್ಕಾರದ ನಡುವೆ. ರೈತ ನಾಯಕರು ಹೇಳ್ತಾ ಇರೋದೇನು, ಸಫಾರಿ ನಡೆಸೋದ್ರಿಂದ ಕಾಡಿನ ಪ್ರಾಣಿಗಳೆಲ್ಲ ಆಚೆ ಬರುತ್ತವೆ, ಕಾಡೊಳಗಡೆ ಇರೋದಿಲ್ಲ ಅಂತ. ಇದರಲ್ಲಿ ನನಗೆ ತುಂಬ ಸಮಂಜಸ ಅಂತ ಅನಿಸಲ್ಲ. ಏನಕ್ಕೆ ಅಂದರೆ ನೋಡಿ, ಬಂಡೀಪುರ ಸಫಾರಿ ಒಳಗಡೆ, ಸಫಾರಿ ಬಿಡಿ, ಬಂಡೀಪುರದ ಕಾಡೊಳಗಡೆ 20 ಕಿಲೋಮೀಟ್ರ್ ಸ್ಟೇಟ್ ಹೈವೇ ಇದೆ. ಅಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ ರಾತ್ರಿ 8 ಗಂಟೆ ತನಕಲೂ ಕೂಡ ಸತತವಾಗಿ 14 ಗಂಟೆ ಕಾಲ ಭಾರಿ ವಾಹನಗಳು, ಕಾರುಗಳು, ಬಸ್ಸುಗಳು ಎಲ್ಲ ಓಡಾಡುತ್ತವೆ. ನಾಗರಹೊಳೆ ವೀರನಹೊಸನಹಳ್ಳಿಯಿಂದ ನಾಣಾಚಿ ಆ ಕಡೆಗೆ ಮತ್ತು ನಾಗರಹೊಳೆಯಿಂದ ಹೆಚ್ ಡಿ ಕೋಟೆ ಕಡೆಗೆ ಹಾಗೂ ನಾಗರಹೊಳೆ ವೀರನಹೊಸನಹಳ್ಳಿಯಿಂದ ಈ ಕಡೆ ಬಾಲೆಳೆ ಕಡೆಗೆ ಸುಮಾರು ಏನಿಲ್ಲ ಅಂದರೂ 25ರಿಂದ 35 ಕಿಲೋಮೀಟ್ರ್ ಕಾಡೊಳಗಡೆ ಹೈವೇನಲ್ಲೇ ಎಲ್ಲ ವೆಹಿಕಲ್ಸ್ಗಳು ಓಡಾಡ್ತಾ ಇರೋದು. ಬೆಳಗ್ಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ ತನಕ ಕಾರುಗಳು, ಬಸ್ಗಳು, ಲಾರಿಗಳು ಎಲ್ಲ ಓಡಾಡುತ್ತವೆ. ಹಾಗೆಯೇ ಈ ಕಡೆ ಗುಂಡ್ಲುಪೇಟೆಯಿಂದ ಹಿಡಿದು ವೈನಾಡ್ ತನಕ ಅದು ಕೂಡ ಒಂದು 20 ಕಿಲೋಮೀಟ್ರ್ ಕಾಡೊಳಗಡೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಸಂಚಾರ ಮಾಡುತ್ತವೆ. ಅದು ಎಲ್ಲ ವಾಹನಗಳು. ಹಾಗೂ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಒಂದು 20 ಕಿಲೋಮೀಟ್ರ್ ಕಾಡೊಳಗಡೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗೋರೆಲ್ಲ ಅದೇ ಕಾಡೊಳಗಡೆ ಹೋಗ್ತೀರಾ. ಇವಾಗೆಲ್ಲ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗಲ್ವಾ? ಇವಾಗ ಆಚೆ ಬರಲ್ವಾ? ಸಫಾರಿ ಎಷ್ಟು ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೀರಾ? ಸಫಾರಿ ಗೇಟಿಂದ ಹಬ್ಬ ಅಂದರೆ 2 ಕಿಲೋಮೀಟ್ರ್ ಬಲಕ್ಕೆ, 2 ಕಿಲೋಮೀಟ್ರ್ ಎಡಕ್ಕೆ ಇಷ್ಟೇ ಕರ್ಕೊಂಡು ಹೋಗೋದವರು. ಅವರೇನು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಎಲ್ಲ ಕಾಡೊಳಗೆ ಕರ್ಕೊಂಡು ಹೋಗೋದೇ ಇಲ್ಲ. ಅದು ಯಾವುದು ಅದು ಇಷ್ಟೊತ್ತು ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ಬಿಟ್ಟರೆ ಸಂಜೆ 3 ಗಂಟೆಯಿಂದ ಸಂಜೆ 6 ಗಂಟೆ. ದಿನದ 24 ಗಂಟೆಯಲ್ಲಿ ಕೇವಲ 6 ಗಂಟೆ ಕಾಲ ಅಂದರೆ 25% ಟೈಮ್ ಮಾತ್ರ. ಅದು ಕೇವಲ ಒಂದು 2ರಿಂದ 3 ಕಿಲೋಮೀಟ್ರ್ ಬಫರ್ ಝೋನಲ್ಲಿ ಕರ್ಕೊಂಡು ಹೋಗೋದು. ಕಾಡೊಳಗಡೆ ಎಲ್ಲ ಕರ್ಕೊಂಡು ಹೋಗಲ್ಲ. ಪ್ರಾಣಿಗಳಿಗೆಲ್ಲ ಕಾಡೊಳಗಡೆ ಏನಿಲ್ಲ. ನಿಜವಾಗ್ಲೂ ರೈತರುಗಳಿಗೆ ಕಾಡಿನ ಬಗ್ಗೆ ಏನಾದರೂ ಅತಿಯಾದ ಒಂದು ಕಾಳಜಿ ಇತ್ತು ಅಂದರೆ ಮೇಕೆದಾಟನ್ನು ವಿರೋಧಿಸಿ. ಮೇಕೆದಾಟು ಯಾರಿಗೋಸ್ಕರ ಮಾಡ್ತಾ ಇರೋದು? ಬೆಂಗಳೂರು ನೀರು ಕೊಡೋಕ್ಕೆ. ಬೆಂಗಳೂರಲ್ಲಿ ಕೆರೆಗಳಿಲ್ವಾ? ಕೆರೆಗಳಿಗೆಲ್ಲ ಕಕ್ಕಸು ಹುಚ್ಚಾಗಿ ಬಿಟ್ಕೊಂಡು ಸರ್ಕಾರ ಅದನ್ನು ಮುಚ್ಕೊಂಡು ಬಿಲ್ಡಿಂಗ್ ಕಟ್ತಾ ಇದೆ. ಅವಾಗ ಸುಮ್ಮನೆ ಬಿಟ್ಟು ಇವಾಗ ಮೇಕೆದಾಟು ಸಪೋರ್ಟ್ ಮಾಡ್ತಾ ಇದ್ರಲ್ಲ. ಮೇಕೆದಾಟು ಏನಾದ್ರು ಮಾಡಿದ್ರೆ ಅಲ್ಲಿ ಮುತ್ತತ್ತಿ ಕಾಡು, ಅಲ್ಲಿ ಮೇಕೆದಾಟು ಕಾಡಿನ ಪ್ರಾಣಿಗಳೆಲ್ಲ ಎಲ್ಲಿ ಹೋಗುತ್ತವೆ? ಅವೆಲ್ಲ ತಮಿಳ್ನಾಡು ಕಡೆ ಹೋಗುತ್ತವಾ? ಅಥವಾ ಅವೆಲ್ಲ ಇನ್ನೆಲ್ಲ ಬೇರೆ ಕಡೆ ಅಲ್ಲೇ ನೀರೆಲ್ಲ ಮುಳುಗಿ ಸತ್ತೋಗ್ಬಿಡುತ್ತವಾ? ಅದು ನಿಜವಾದ್ದು ಕಾಡು ರಕ್ಷಿಸಬೇಕಾಗೋದು. ಆವಾಗ ನಿಜವಾಗ ಕಾಡು ಪ್ರಾಣಿಗಳು ಆಚೆ ಬರೋದು. ಆಮೇಲೆ ಮನೆ ಹುಲಿ ಹೊಡಿತಲ್ಲ 4 ಜನನ, ಅದೆಲ್ಲಿ ಹೊಡೆದಿದ್ದು? ನುಗು ಹತ್ರ ನಿಮಗೆ ಗೊತ್ತಿರಬೇಕು. ನುಗು ಡ್ಯಾಮ್ ಕಟ್ಟಿದ್ದಾರೆ. ನುಗು ಹತ್ರ ಅಲ್ಲಿ ಯಾವ ಸಫಾರಿನೂ ಇಲ್ಲ. ಹೆಚ್ ಡಿ ಕೋಟೆ ಮತ್ತು ಈ ಕಾಡು ಪ್ರಾಣಿಗಳು ವಯಸ್ಸಾದ ಮೇಲೆ ಕಾಡಿಂದ ಆಚೆ ಬರೋದು ಸಹಜ. ಅದು ಏನಕ್ಕೆ ಅಂದರೆ ಟೆರಿಟೋರಿಯಲ್ ಅನಿಮಲ್ಲು, ಅಲ್ಲಿಂದ ಒಂದು ಫೈಟ್ ಆಗೇ ಆಗುತ್ತೆ. ಅವು ಕಾಡಿಂದ ಆಚೆ ಬಂದು ಜನರ ಮೇಲೆ, ಜಾನುವಾರು ಮೇಲೆ ದಾಳಿ ಮಾಡೋದು ಇವತ್ತು ಸಫಾರಿಯಿಂದಲ್ಲ, ಸಫಾರಿ ಬರೋಕ್ಕಿಂತ ಮುಂಚಿನಲ್ಲೂ ಕೂಡ ಇದೆ. ಸಫಾರಿ ಸುಮಾರು ದಶಕಗಳಿಂದ ನಡೀತಾ ಇದೆ. ಆದರೆ ಈ ಒಂದು ಏನು ಮಾನವ ಮತ್ತು ಸಂಘರ್ಷ ಆದರೆ ಸಫಾರಿನೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಸಫಾರಿ ಇಲ್ಲದಿದ್ದಾಗಲೂ ಇದೆ. ಮೊನ್ನೆ ಸಫಾರಿ ನಿಲ್ಲಿಸಿದ್ರು 4 ತಿಂಗಳಿಂದ. ಆದರೆ ಮೈಸೂರಿಗೆ ಬೆಮ್ಮೆಲ್ ಲೇಔಟ್ಗೆ ಹೇಗೆ ಬಂತು ಹುಲಿ? ನಂಜನಗೂಡು ಏರ್ಪೋರ್ಟ್ ಹತ್ರ ಹೇಗೆ ಹುಲಿ ಓಡಾಡ್ತು? ಸಫಾರಿಯಿಂದ ಆಚೆ ಬಂತ? ಇಲ್ಲಿ ಪ್ರಾಣಿಗಳು ಜಾಸ್ತಿ ಆಗ್ತಾ ಇವೆ. ಅದಕ್ಕೆ ಬೇಕಾದಂಥ ಕಾಡು ಇಲ್ಲ. ಹಾಗಾಗಿ ಅದು ಆಚೆ ಬರ್ತಾ ಇದೆ. ಯಾರೋ ಒಬ್ಬರು ನಿಮಗೆ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಕಾಡೊಳಗಡೆ ಲಾರಿ ಬಸ್ಸು ಎಲ್ಲ ಓಡಾಡಿದ್ರೆ ಬಡದೇ ಇರೋ ಒಂದು ಪ್ರಾಣಿಗಳು ಏನೋ ಬೆಳಗ್ಗೆ 3 ಗಂಟೆ ಸಂಜೆ 3 ಗಂಟೆ ಅದು ಬಫರ್ ಝೋನ್ ಬರೀ ಕೇವಲ 2 ಕಿಲೋಮೀಟ್ರ್ ಅಂತರದಲ್ಲಿ ಓಡಾಡಿದ್ರೆ ಆಚೆ ಬರುತ್ತೆ ಅಂದರೆ ಹೇಗೆ ಸಾಧ್ಯ? ಹಾಗೂ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನಸಾಮಾನ್ಯರಿಗೆ ಕಾಡಿನ ಜೊತೆ ಒಂದು ಸಂಪರ್ಕ ಬೆಳೆಸ್ಕೊಳ್ಳೋಕ್ಕೆ ಇರೋ ಏಕೈಕ ವಿಧಾನ ಅಂದರೆ ಸಫಾರಿ ಒಂದೇ. ಯಾಕೆಂದರೆ ಯಾವ ಕಾಡೊಳಕ್ಕೂ ಯಾರನ್ನೂ ಜನನ ಬಿಡಲ್ಲ. ನೀವು ವೆಹಿಕಲ್ಸ್ ತೊಗೊಂಡೋದ್ರೂ ಅಲ್ಲಿ ಇಳಿಯೋಂಗಿಲ್ಲ, ಕಾರ್ನ ನಿಲ್ಸೋಂಗಿಲ್ಲ. ಈ ಸಫಾರಿಯಿಂದನೇ ಜನ ಒಂದು ಕಾಡಿನ ಜೊತೆ ಒಂದು ಅದ್ರ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ಇರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿರ್ಬೋದು, ಇರುವಂಥ ಏಕೈಕ ದಾರಿ. ಆದರೆ ಯಾಕೆ ವಿರೋಧಿಸ್ತೀರಾ? ಬರೀ ಸಫಾರಿ ಒಂದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಸಫಾರಿ ನಿಲ್ಲಿಸಿದ್ರೆ ಕಾಡು ಪ್ರಾಣಿಗಳೆಲ್ಲ ಆಚೆ ಬರೋದೇ ಇಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? 2 ವರ್ಷ ನಿಲ್ಲಿಸ್ಬೋಣ, ನೋಡೋಣ. ಒಂದು ಪ್ರಾಣಿನೂ ಒಂದು ಆಚೆ ಕಡೆ ಬಂದು ಯಾರನ್ನೋ ದಾಳಿ ಮಾಡಲಿಲ್ಲ ಅಂದಾಗ ಒಪ್ಕೋಣ ನಿಮ್ಮ ಮಾತನ್ನ. ಆದರೂ ದಾಳಿ ಮಾಡಿದ್ರೆ ನಿಮ್ಮ ಉತ್ತರ ಏನು? ದಯವಿಟ್ಟು ಇದು ರಾಜಕೀಯಗೊಳಿಸ್ಬೇಡಿ. ಸಫಾರಿಯಿಂದ ಕಾಡು ಪ್ರಾಣಿಗಳು ಆಚೆ ಬರ್ತಾಯಿದೆ ಅನ್ನೋದು ಅಷ್ಟು ಸರಿ ಅಂತ ಹೇಳೋಕ್ಕಾಗಲ್ಲ. ಅಕ್ರಮ ರೆಸಾರ್ಟ್ ಅದ್ರ ಬಗ್ಗೆ ಹೋರಾಡಿ ಇರ್ಬೋದು. ಅಕ್ರಮ ರೆಸಾರ್ಟ್ಗಳು ಸರ್ಕಾರದವರು, ಸರ್ಕಾರದ ಅಧಿಕಾರಿಗಳ ಕಡೆಯಿಂದ, ರಾಜಕಾರಣಿ ಕಡೆಯವರು ಇರ್ಬೋದು. ಅದ್ರ ಬಗ್ಗೆ ನಿಮ್ಮ ಹೋರಾಟ ನಿರಂತರವಾಗಿರಲಿ, ಅದಕ್ಕೂ ನಮ್ಮ ಬೆಂಬಲ ಇರುತ್ತೆ. ಆದರೆ ಜನಸಾಮಾನ್ಯರು ಉಪಯೋಗಿಸೋ ಒಂದು ಸಫಾರಿ ಮೇಲೆ ಯಾಕೆ ಇಷ್ಟು ಒಂದು ದ್ವೇಷ, ಕೋಪ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ.